ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋಗಿದ್ರು. ಅವ್ರು ಬರೋದ್ರೊಳಗೆ ಇವು ಅಡುಗೆನ ರೆಡಿ ಮಾಡಬೇಕು. ಆಲ್ರೆಡಿ ವಾಕಿಂಗ್ ಎಲ್ಲ ಹೋಗಿ ಬಂದು ಟೈಮ್ ಬಂದು ಇವಾಗ 11:30 ಆಗಿದೆ. ಸೊ 1 o'clockಗೆ ಆರ್ನ ಬರ್ತಾಳೆ, 3 o'clockಗೆ ಅದ್ವಿನ್ ಬರ್ತಾನೆ. ಸೊ ಇವತ್ತು ಸೊಪ್ಪಿನದು ಒಂದು ಮೆಂತ್ಯ ಪಪ್ಪು ಅಂತ ಮಾಡ್ತಾ ಇದ್ದೀನಿ. ಅದು ತೆಲುಗಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ. ಜೊತೆಗೆ ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಸ್ಟಾರ್ಟ್. ಅಡುಗೆ ಅನ್ನೋದು ಒಬ್ಬರೊಬ್ಬರು ಒಂದೊಂದು ವೆರೈಟಿಯಲ್ಲಿ ಮಾಡ್ತಾರೆ. ಸೊ ನನಗೆ ಗೊತ್ತಿರೋ ಅಡುಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ ಮನೆಯಲ್ಲೇ ಇದೆ ಅದನ್ನು ಯೂಸ್ ಮಾಡಿಕೊಂಡು ಒಂದೊಳ್ಳೆ ಮೀಲನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಒಬ್ಬೊಬ್ಬರಿಗೆ ಒಂದೊಂದು ಥರ, ಅಂದರೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ಒಬ್ಬರಾದರೆ, ಇನ್ನೊಬ್ಬರು ಮನೆಯಲ್ಲಿ ಇರೋದನ್ನೇ ಬಳಸಿ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ. ಸೊ ನಾನು ಕೂಡ ಇವತ್ತು ನಮ್ಮ ಮನೇಲಿ ಇರೋದನ್ನು ಬಳಸಿ ಮೊದಲಿಗೆ ನಾನು ಡ್ರೈ ಗೋಬಿ ಹೇಗೆ ಮಾಡ್ತೀನಿ ಅಂತ ಹೇಳಿದರೆ, ಮೊದಲಿಗೆ ಒಂದು ಬೌಲನ್ನು ತೆಗೆದುಕೊಂಡು ಅದರಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಕೂಡ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಳದಿ ಪೌಡರ್ ಹಾಗೆ ಧನಿಯಾ ಪೌಡರ್, ಮನೆಯಲ್ಲಿ ಇರುವಂಥದ್ದೇ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಜೀರಾ ಪೌಡರ್ ಕೂಡ ಹಾಕ್ಕೋಬೋದು. ಜೀರಾ ಪೌಡರ್ ನನ್ನ ಜೊತೆ ಇರಲಿಲ್ಲ. ಜೊತೆಗೆ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಸೂರಿ ಮೇಥಿ ಕೂಡ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಯಾವಾಗಲೂ ನಮ್ಮ ಮನೇಲಿ ಇರುತ್ತೆ. ಸೊ ಹಾಗಾಗಿ ಕಸೂರಿ ಮೇಥಿಯನ್ನು ಈ ರೀತಿ ಪ್ರೆಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ಗರಂ ಮಸಾಲ ಕೂಡ ಇತ್ತು, ಅದನ್ನು ಕೂಡ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಹಿಟ್ಟು ಬರುತ್ತಲ್ಲ, ದೋಸೆ ಹಿಟ್ಟು, ಆ ರೀತಿ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು, ಅತಿ ತೆಳುವಾಗಬಾರ್ದು ಹಾಗೆ ಅತಿ ದಪ್ಪ ಕೂಡ ಆಗಬಾರ್ದು. ಇನ್ನು ಕೊನೆಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಸೇರಿಸಬೇಕು, ಯಾಕಂದರೆ ಗೋಬಿಯನ್ನು ನಾವು ಬಾಯ್ಲ್ ಮಾಡಬೇಕು, ಆವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ತೀವಿ. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ರೀತಿ ಹದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಗೋಬಿಯನ್ನು ಬಾಯ್ಲ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಆವಾಗಲೇ ಹೇಳಿದಾಗೆ ಇದಕ್ಕೂ ಕೂಡ ಉಪ್ಪನ್ನು ಸೇರಿಸ್ತೀವಿ. ಸೊ ಉಪ್ಪನ್ನು ಸೇರಿಸಿ ಗೋಬಿಯನ್ನು ಕಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಗೋಬಿ ಇತ್ತು, ಸೊ ಸಾಕಾಗುತ್ತೆ, ಇಷ್ಟೇ ಮಾಡ್ಕೋತೀನಿ. ಸೊ ಇವಾಗ ಗೋಬಿಯನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕಿ ಕುದಿಸೋದ್ರಿಂದ ಗೋಬಿಯಲ್ಲಿ ಯಾವಾಗಲೂ ಚಿಕ್ಕ ಹುಳಗಳಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಸೊ ಯಾವಾಗಲೂ ಗೋಬಿನ ಈ ರೀತಿ ಬಿಸಿ ನೀರಿನಲ್ಲಿ ಒಂದು ಟೈಮ್ ಕುದಿಸಿನೇ ಅಡುಗೆ ಮಾಡಬೇಕು, ಏನೇ ಮಾಡೋದಿದ್ರು ಕೂಡ. ಹಾಗೆ ನಾನಿವಾಗ ಇವಿಷ್ಟನ್ನು ಸೇರಿಸಿ ಒಂದು ಕುದಿ ಬಾರಿಸ್ಕೊಂಡು ನಂತರ ಇದನ್ನು ಸೋಯಿಸ್ಕೋತೀನಿ. ಸೊ ಕ್ವಿಕ್ಕಾಗಿ ಮಾಡುವಂಥದ್ದು 2 ನಿಮಿಷದಲ್ಲಿ ಮಾಡ್ಬೋದು, ಎಲ್ಲ ರೆಡಿಯಾಗಿದ್ದರೆ. ಸೊ ಇವಾಗ ನಾನು ಇದನ್ನು ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ, ಯಾಕಂದರೆ ಇನ್ನೂ ನನಗೆ ಮೆಂತ್ಯ ಪಪ್ಪು ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಅಲ್ಲಿ ತನಕ ಇದು ಫ್ರಿಜ್ಜಲ್ಲಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಆವಾಗ ಫ್ರೈ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಾದರೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಊಟಕ್ಕಿಂತ 1-2 ನಿಮಿಷ ಮೊದಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ವಾವ್ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಗೋಬಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಮೆಂತ್ಯ ಪಪ್ಪು ಮಾಡಲಿಕ್ಕೆ ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಮಸೂರ್ ದಾಲ್ ಇತ್ತು, ತೂರ್ ದಾಲ್ ಕೂಡ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ನೋ ಪ್ರಾಬ್ಲಮ್. ಇವಾಗ ಮಸೂರ್ ದಾಲಲ್ಲೇ ನಾನು ಪಪ್ಪನ್ನು ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನನಗೆ ಎಷ್ಟು ಬೇಕು ಅಷ್ಟು ಮಸೂರ್ ದಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕ್ವಾಂಟಿಟಿ ಇಲ್ಲ. ಸೊ ಒಂದು ಅಂದಾಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಈ ರೀತಿ ಮಾಡೋದ್ರಿಂದ ಇಂತಿಷ್ಟೇ ಬೇಕು ಅಂತ ಏನಿಲ್ಲ. ಸೊ ಬೇಸಿಕ್ಕಾಗಿ
ಈ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಮೆಂತ್ಯ ಸೊಪ್ಪನ್ನು ಕೂಡ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಅದೇ ಕುಕ್ಕರ್ಗೆ ಹಾಕಿದ್ದೇನೆ. ಸೊ ಇವಾಗ ಉಳಿದ ಇಂಗ್ರೀಡಿಯೆಂಟ್ ಬಂದು ಒಂದು ಈರುಳ್ಳಿಯನ್ನು ಸೇರಿಸಿದ್ದೆ, ಕ್ಲಿಪ್ ಮಿಸ್ ಆಗಿತ್ತು. ಜೊತೆಗೆ ಒಂದೆರಡು ಹಸಿಮೆಣಸು ಹಾಗೆ ಒಂದು ಟೊಮೆಟೊ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸಿ ಇವಾಗ ಒಂದೆರಡು ವಿಸಿಲನ್ನು ತೆಗೆದುಕೋತೀನಿ. ಚಿಕ್ಕ ಉರಿಯಲ್ಲಿ ಒಂದು 2-3 ವಿಸಿಲನ್ನು ತೆಗೆದುಕೋಬೇಕು. ಸೊ ನಂತರ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಇದು ಕೂಡ ಅಷ್ಟೇ ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಅದನ್ನು ಒಂದು ಕಡೆ ಕುಕ್ ಮಾಡಲಿಕ್ಕೆ ಇಟ್ಟು ಇನ್ನೊಂದು ಕಡೆ ನಾನಿಲ್ಲಿ ರೈಸನ್ನು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿವತ್ತು ಬಾಯ್ಲ್ಡ್ ರೈಸನ್ನು ಮಾಡ್ತಾ ಇದ್ದೀನಿ. ಬಾಯ್ಲ್ಡ್ ರೈಸನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದರೆ, ಇಲ್ಲಿ 1 ಗ್ಲಾಸ್ ಆಗುವಷ್ಟು ಬಾಯ್ಲ್ಡ್ ರೈಸನ್ನು ತೆಗೆದುಕೊಂಡು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ 4 ಪಟ್ಟು ನೀರನ್ನು ಹಾಕ್ಕೋಬೇಕು. ಅದಕ್ಕೂ ಮೊದಲು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಆಲ್ಮೋಸ್ಟ್ ಆಗಿ ನಮ್ಮ ಮನೆಯಲ್ಲಿ ಬೆಳತಿಗೆ ಅಕ್ಕಿನೇ ಮಾಡೋದು, ಅವಾಗವಾಗ ಈ ಕೊಚ್ಚಿಗೆ ಅಕ್ಕಿನ ಮಾಡ್ತೀನಿ. ಸೊ ಇವತ್ತು ಕೊಚ್ಚಿಗೆ ಅಕ್ಕಿ ಮಾಡಲಿಕ್ಕೆ ಮೊದಲಿಗೆ 1 ಗ್ಲಾಸ್ ಆಗುವಷ್ಟು ಕೊಚ್ಚಿಗೆ ಅಕ್ಕಿನ ತೆಗೆದುಕೊಂಡು ಅದಕ್ಕೆ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನಂತರ ಇದನ್ನು ಕುಕ್ ಮಾಡಬೇಕು. ಕೊಚ್ಚಿಗೆ ಅಕ್ಕಿ ಹಾರ್ಡಾಗಿರುತ್ತೆ. ಸೊ ಹಾಗಾಗಿ ಮೊದಲಿಗೆ ಇದನ್ನು 3 ವಿಸಿಲನ್ನು ತೆಗೆದುಕೊಳ್ತೀನಿ. ಸೊ ಈ ಕಡೆ ಪಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿ ಸ್ವಲ್ಪ ರಸಮ್ ಪೌಡರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆಪ್ಷನಲ್, ಇಲ್ಲ ಅಂದರೆ ಅಚ್ಚ ಖಾರದ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಂತರ ಇದನ್ನು ಕುದಿಸಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೋಬೇಕು. ಸೊ ಒಗ್ಗರಣೆಗೆ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಹಾಗೆ ಇದಕ್ಕೆ ಆಲ್ರೆಡಿ ನಾನು ಒಗ್ಗರಣೆಗೋಸ್ಕರನೇ ಈ ರೀತಿ ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಎಲ್ಲ ಥರದ ಈ ಜೀರಿಗೆ ಬರುತ್ತಲ್ಲ ಅದನ್ನೆಲ್ಲ ಹಾಕಿ, ಉದ್ದಿನಬೇಳೆ, ಒಣಮೆಣಸು, ಹಾಗೆ ಹಿಂಗು, ಕೊನೆಗೆ ಇವಿಷ್ಟನ್ನು ಹಾಕಿ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಆಗಿ ಸೊಪ್ಪಿನಲ್ಲಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಏನಾದರೂ ಮಾಡೋದಾದರೆ ಕಾಯಿ ಹಾಕದೆ ಈ ರೀತಿ ಬೇಳೆಯಲ್ಲಿ ಮಾಡಬೇಕು. ಸೊ ಇನ್ನೊಂದು ಕಡೆ ಅನ್ನ ಕೂಡ ಆಗಿತ್ತು. 3 ವಿಸಿಲ್ ಆದಮೇಲೆ ಇವಾಗ ಮತ್ತೆ 2 ವಿಸಿಲ್ ತೆಗೆದುಕೊಳ್ತೀನಿ. ಸೊ ನಾನಿವಾಗ ಆರನ್ನ ಕರ್ಕೊಂಡು ಬರಲಿಕ್ಕೆ ಹೊರಗಡೆ ಹೋಗಿದ್ದೆ. ಹೋಗಿ ಬಂದು ನಾನು ವಿಸಿಲನ್ನು ತೆಗೆದುಕೊಂಡಿರೋದು. ಸೊ ಹಾಗೆ ಬಂದು ಅನ್ನ ಕೂಡ ಆಗಿತ್ತು ನೋಡಿ. ಇವಾಗ ಇದನ್ನು ಸೋಯಿಸಿ ಗಂಜಿಯಾಗಿ ಬರುತ್ತೆ. ಗಂಜಿ ಬೇಕಾದರೆ ಗಂಜಿ ಊಟ ಮಾಡ್ಬೋದು. ಸೊ ನಾನಿಲ್ಲಿ ಅನ್ನ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಸೋಯಿಸಿದ್ದಾದಮೇಲೆ ತುಂಬ ಚೆನ್ನಾಗಿ ಒಂದೊಳ್ಳೆ ಅನ್ನ ಆಗುತ್ತೆ. ಇನ್ನು ಅನ್ನ ಬಸಿತಿದ್ದಾದಮೇಲೆ ಒಂದೊಳ್ಳೆ ಅನ್ನ ಆಗಿತ್ತು. ಸೊ ಹಾಗೆ ಇವಾಗ ನಾನು ಫೈನಲಿ ಆರ್ನ ಅದ್ವಿನೆಲ್ಲ ಬಂದಾಯಿತು. ಸೊ ಇವಾಗ ನಾನು ಗೋಬಿಯನ್ನು ಮಾಡ್ಕೋತಾ ಇದ್ದೀನಿ. ಊಟಕ್ಕೆ ಸ್ವಲ್ಪ ಹೊತ್ತು ಮೊದಲು ಗೋಬಿಯನ್ನು ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ನಾನಿಲ್ಲಿ ತೆಂಗಿನ ಎಣ್ಣೆನ ಯಾವಾಗಲೂ ಯೂಸ್ ಮಾಡ್ತೀನಿ. ಫ್ರಿಜ್ಜಲ್ಲಿಟ್ಟಿರುವಂತಹ ಗೋಬಿಯನ್ನು ಇವಾಗ ಫ್ರೈ ಮಾಡ್ಕೊಳ್ತೀನಿ. ಗೋಬಿ ಕೂಡ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಎಣ್ಣೆಯಲ್ಲಿ ಹಿಡಿಯೋದು ಅಥವಾ ಎಣ್ಣೆ ಹೀರ್ಕೊಳ್ಳೋದು ಏನೂ ಆಗಿಲ್ಲ. ತುಂಬ ಚೆನ್ನಾಗಿ ನೀಟಾಗಿ ನಾವು ಆನಿಯನ್ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಂದಿತ್ತು. ಊಟಕ್ಕೆ ಒಂದು ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಜೊತೆಗೆ ಇವತ್ತೊಂದು ಸಿಂಪಲ್ ಮಿನಿ ಥಾಲಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ಇದನ್ನು ನಾನು ಕೈಯಲ್ಲೇ ಬಿಟ್ಟು ತೋರಿಸಿದ್ದೀನಿ. ಇವಾಗ ಸ್ಪೂನಲ್ಲೂ ಕೂಡ ಬಿಡ್ತಾ ಇದ್ದೀನಿ. 2 ರೀತಿಯಲ್ಲಿ ಯಾರಿಗಾದರೂ ಎಣ್ಣೆಯಲ್ಲಿ ಸೇರೋದು ಭಯ ಇದ್ದರೆ ಈ ರೀತಿ ಕೂಡ ಮಾಡ್ಕೋಬಹುದು ಅಂತ ಹೇಳಿ 2 ರೀತಿಯಲ್ಲಿ ಶೇರ್ ಮಾಡಿದ್ದೀನಿ. ಕೊನೆಗೆ ನಾನು ಕರಿಬೇವಿನ ಎಲೆ ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗಂತೂ ಗೊತ್ತಾಗಿರೋದು ಏನಪ್ಪ ಅಂತ ಹೇಳಿದರೆ ಕರಿಬೇವು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಕರಿಬೇವನ್ನು ಡೈರೆಕ್ಟಾಗಿ ತಿನ್ನಲಿಕ್ಕೆ ಆಗೋದಿಲ್ಲ, ಗಂಟ್ಲಿಗೆ ಸಿಕ್ಕಿದಾಗ ಆಗುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಕುರ್ಕುರೆ ತಿಂತೀವಲ್ಲ ಆ ರೀತಿಯಾಗಿ ಕರಮ್ ಅಂತ ಅನ್ನತ್ತೆ. ಬಿಸಿಯಾಗಿರುವಾಗಲೇ ತಿನ್ನಬೇಕು. ಇದ್ರ ಜೊತೆ ಹಾಕಿದ್ದೀನಿ, ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಊಟ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋಣ.
ಮನೆಯಲ್ಲಿ ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿದರೂ ಕೂಡ ಅದರಲ್ಲಿ ಮೊಸರು ಇರಲೇಬೇಕು. ಮಕ್ಕಳು ಮೊಸರು ಇಲ್ಲದೆ ಊಟನೇ ಮಾಡೋದಿಲ್ಲ. ಸೊ ಅವರಿಗೆ ಮೊಸರನ್ನ ಸರ್ವ್ ಮಾಡಿಬಿಟ್ಟು ನಂತರ ನಾನು ಕೂಡ ಊಟಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಸಿಂಪಲ್ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.